ನಾವು ತಗೊಂಡಿರೋದು ಅದೇ ಹೀರೋ ಅಂತ ಕಂಪ್ನಿ ಇದೆ. ನಾವು ಹೀರೋ ಅಂದರೆ ಒಳ್ಳೆಯ ಹೆಸರು, ಸುಮಾರು ಒಂದು 25-30 ಇಯರ್ಸಿಂದ ಫ್ಯಾಮಿಲಿಯರ್ ನೇಮು. ಸೊ ನಾವು ತೊಗೊಂಡಿದ್ದೀವಿ. ಬಟ್ ಅದು ತುಂಬ ಬ್ಯಾಡ್ ಎಕ್ಸ್ಪೀರಿಯನ್ಸ್. ಅಂದರೆ ಅದು ಪಾರ್ಟ್ಸ್ ಸಿಗ್ತಾ ಇಲ್ಲ. ಅದು ಏನು ಬಾಡಿ ಅಂದರೆ ತುಂಬ ಡೆಲಿಕೇಟೆಡ್ ಬಾಡಿ, ಲೈಕ್ ಪ್ಲಾಸ್ಟಿಕ್ ಬಾಡಿ ಥರ ಇದೆ. ಸೊ ಅದು ಪ್ರಾಬ್ಲಮ್ ಇದೆ ಈಗ ಬಟ್ ಅದು ರಿಪೇರಿಗೆ ಅಂದರೆ ಕಂಪ್ನಿ ಹತ್ರ ಹೋದರೆ ಅವ್ರ ಹತ್ರ ಪಾರ್ಟ್ಸೇ ಇಲ್ಲ ಅಂತಾರೆ ಅವರು. ಸೊ ನಮ್ಮ ಪ್ರಕಾರ ತೊಗೊಳ್ಳೇಬಾರ್ದು ಇವಾಗ ಎಟ್ ಪ್ರೆಸೆಂಟ್. ಅದು ನಮ್ಮ ಹತ್ರ ಇದೆ, ಅರೌಂಡ್ 2 ಇಯರ್ಸಿಂದ ಇದೆ. ಬಟ್ 2 ವರ್ಷದಲ್ಲಿ ನಾವು ಸುಮಾರು ಒಂದು 25 ಸತಿ ಸರ್ವಿಸ್ ಸೆಂಟರಿಗೆ ಕಳಿಸಿರ್ಬೇಕು. ಸೊ ತಮಗೆ ಯಾವತ್ತಾದ್ರೂ ವೆಹಿಕಲ್ ಓಡಿಸುವಾಗ ಉತ್ತಮ ಅಂತ ಅನಿಸಿದ್ಯಾ ಯಾವತ್ತಾದ್ರೂ? ಇಲ್ಲ, ಆ ಥರ ಅಂದರೆ ಉತ್ತಮ ಅಂದರೆ ಪರಲ್ಲ, ಅಂದರೆ ಒಂದು ಸ್ವಲ್ಪ ಕಂಫರ್ಟಬಲ್ ಆಗಿದೆ. ಬಟ್ ಸರ್ವೀಸು ಅದೆಲ್ಲ ಮೇಂಟೆನೆನ್ಸು ಅದೆಲ್ಲ ಪ್ರಾಬ್ಲಮ್. ಹಾಗಾದ್ರೆ ಸರ್, ಈಗ ಬದಲಾವಣೆಗಳನ್ನು ತರೋದಾದ್ರೆ ಇವಿಯಲ್ಲಿ ಯಾವ ರೀತಿಯಾಗಿ ಟೆಕ್ನಿಕಲ್ ಬದಲಾವಣೆಗಳನ್ನು? ಇಲ್ಲ, ಇವಿಯಲ್ಲಿ ಅಂದರೆ ಫಸ್ಟು ಸರ್ವಿಸ್ ಇಂಪಾರ್ಟೆಂಟು. ಯಾವ ವೆಹಿಕಲ್ ಸೇಲ್ ಮಾಡಿದ್ರು ಪರ್ಚೇಸ್ ಮಾಡಿದ್ರು ಸರ್ವಿಸ್ ಬ್ಯಾಕಪ್ ಇಲ್ಲ ಅಂದರೆ ಫಸ್ಟ್ ಸರ್ವಿಸ್ ನೋಡ್ಕೋಬೇಕು. ಸರ್ವಿಸ್ ಇರೋ ಗಾಡಿ ತೊಗೋಬೇಕು. ಸರ್ವಿಸೇ ಇಲ್ಲ ಅಂದರೆ ನಾವು ಮೇನ್ ಇಂಪಾರ್ಟೆಂಟ್ ಇರೋದು ವೆಹಿಕಲಲ್ಲಿ ಸರ್ವಿಸ್. ಇವತ್ತಿನ ಪೊಲ್ಯೂಷನ್ಗೆ ಕಂಪೇರ್ ಮಾಡಿದ್ರೆ ಬೆಟರಾ ಹೇಗೆ? ಇಲ್ಲ, ಪೊಲ್ಯೂಷನ್ಗೆ ಕಂಪೇರ್ ಮಾಡಿದ್ರೆ 100% ಬೆಟರು. ಬಟ್ ಅದೇ ಥರ ಕ್ವಾಲಿಟಿನೂ ಇರಬೇಕಲ್ಲ ಇವಿಯಲ್ಲಿ, ಹೌದಲ್ಲ? ಕ್ವಾಲಿಟಿ ಪ್ರಾಡಕ್ಟ್ ಇಲ್ಲ ಅಂದರೆ ಅದೇನು ಯೂಸು? ಈಗ ಎಲ್ಲೋ ಹೋಗಿ ಡೌನ್ ಆಯಿತು, ಸುಮಾರು ಸತಿ ಆಗಿದೆ ನಮ್ಮ ಗಾಡಿ, 2 ಸತಿ ಡೌನ್ ಆಗಿದೆ. ಈಗ ಡೌನ್ ಆದರೆ ಅವಾಗ ಏನು ಮಾಡಬೇಕು? ಅದು ದೂಕೊಂಬರೋಕ್ಕೂ ಆಗಲ್ಲ, ಎಷ್ಟು ವೆಯ್ಟ್ ಇರುತ್ತೆ ಗೊತ್ತಾ? ಅದು ಬ್ಯಾಟ್ರೀಸ್ ಒಂದು ಬ್ಯಾಟ್ರಿ ಅರೌಂಡ್ 30-35 kg ಮೇಲೆ ಇರುತ್ತೆ. ಸೊ ನಾವು ದೂಕೊಂಬರೋಕ್ಕೂ ಆಗಲ್ಲ ಅದು 2 ವೀಲರ್ ಅಂದರೆ. 4 ವೀಲರ್ ಎಲ್ಲೋ ಸ್ಟಾಪ್ ಆಯಿತು, ಡೆಡ್ ಆಯಿತು ಅಂದರೆ ಅಲ್ಲೇ ಸ್ಟಾಪ್. ಸರ್, ಈಗ ಇವಿಗೆ ಸರ್ಕಾರದಿಂದ ಮಾತ್ರ ಚಾರ್ಜಿಂಗ್ಗಳಿಗೆ ಅಂದರೆ ಸರ್ಕಾರದವ್ರು ಮಾತ್ರ ಮೇಂಟೈನ್ ಮಾಡಬೇಕು ಅಂತಿದೆ. ಇದನ್ನ ಖಾಸಗಿಯವ್ರಿಗೂ ಕೊಟ್ಟರೆ ಹೆಲ್ಪ್ಫುಲ್ ಆಗುತ್ತೆ ಅಂತ? ಇಲ್ಲ, ಈಗ ಎಲ್ಲ ಇರೋದು ಪ್ರೈವೇಟ್ ವೆಹಿಕಲ್ಸೇ ಅಲ್ವಾ? ಪ್ರೈವೇಟ್ ಅಲ್ವಾ ಇರೋದು ವೆಹಿಕಲ್ಸು? ಯಾವುದು ಲೈಕ್ ಗೌರ್ಮೆಂಟಿಂದ ಯಾವುದು ಏನೋ ಬಿಟ್ಟಿಲ್ಲಲ್ಲ ಎಲ್ಲ. ಏನಾದರೂ ಗೌರ್ಮೆಂಟಿಂದ ಡೆವಲಪ್ಮೆಂಟ್ ಮಾಡೋದಾದ್ರೆ ಅಥವಾ ಸರ್ಕಾರನೂ ಇದಕ್ಕೆ ಏನಾದರೂ ಕ್ರಮಗಳನ್ನು ತಗೋಬೇಕು, ಇದ್ರ ಮೇಲೆ ಹೆಚ್ಚಿನ ಒತ್ತನ್ನು ನೀಡಬೇಕು ಅಂತ ಹೇಳಿ ತಾವೇನಾದ್ರು ಹೇಳ್ತೀರಾ? ಇಲ್ಲ, ಬಟ್ ಗೌರ್ಮೆಂಟಿಂದ ಏನು ಮಾಡ್ಬೋದು? ಅವರು ಏನೋ ರೆಗ್ಯುಲೇಷನ್ ಏನೋ ಒಂದು ಮಾಡ್ಬೋದು, ಈ ಥರ ಎಲ್ಲ ಮಾಡಿ ಹಂಗೆ ಮಾಡಿ. ಬಟ್ ಗೌರ್ಮೆಂಟ್ ಏನೋ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗಲ್ಲ, ಹೌದಲ್ಲ? ಅವ್ರೇನೋ ಒಂದು ರೆಗ್ಯುಲೇಟ್ರಿ ಆಯಿತು, ಈ ಥರ ಇರಬೇಕು, ಈ ಸ್ಪೆಸಿಫಿಕೇಷನ್ನು, ಹಿಂಗೆ ಬ್ಯಾಕಪ್ ಇರಬೇಕು, ಆ ಥರ ಪ್ರಾಡಕ್ಟ್ ಇರಬೇಕು. ಮುಂದೆ ಭಾರತದಲ್ಲಿ ವೆಹಿಕಲ್ಸ್ಗಳಿಗೆ ಭವಿಷ್ಯ ಇದೆಯಾ? ಇಲ್ಲ, ಭವಿಷ್ಯ ಇದೆ. ಬಟ್ ಅದೇ ಸ್ವಲ್ಪ ಅದ್ರ ಮೇಲೆ R&D ಮಾಡಬೇಕು. ಕ್ವಾಲಿಟಿ ಮೇಯ್ನ್ ಇರೋದು ಕ್ವಾಲಿಟಿ ಅಂದರೆ ಒಳ್ಳೆ ಕ್ವಾಲಿಟಿ ಇದ್ದರೆ, ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಇದ್ದರೆ